ಮಾಲ್ ಮೇಲಿಂದ ಬಿದ್ದು ಯುವಕ ಸಾವನ್ನಪ್ಪಿದ ಕೇಸ್ಗೆ ಸಂಬಂಧಪಟ್ಟಂತೆ ರಕ್ಷಣೆಗೆ ಧಾವಿಸಿದ್ದ ಯುವಕನೂ ಕೂಡ ಸಾವನ್ನಪ್ಪಿದ್ದಾನೆ. ನಿನ್ನೆ ಜಯಲಕ್ಷ್ಮೀಪುರಂ ಡಿಆರ್ಸಿ ಮಾಲ್ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಮಾಲ್ ಮೇಲಿಂದ ಬಿದ್ದು ಯುವಕ ಸಾವನ್ನಪ್ಪಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ರಕ್ಷಣೆಗೆ ಧಾವಿಸಿದ್ದಂತ ಯುವಕ ಕೂಡ ಸಾವನ್ನಪ್ಪಿದ್ದಾನೆ. ನಿನ್ನೆ ನಡೆದಂತ ಘಟನೆ ಇದು. ಜಯಲಕ್ಷ್ಮೀಪುರಂ ಡಿಆರ್ಸಿ ಮಾಲ್ ಏನಿದೆ ಅಲ್ಲಿ ನಡೆದಿದ್ದಂತ ಘಟನೆ. ಗಾಯಾಳು ಕುಂಬಾರಕೊಪ್ಪಲು ನಿವಾಸಿ ಚಂದ್ರು ಸಾವನ್ನಪ್ಪಿದ್ದಾನೆ. ಎಲೆಕ್ಟ್ರಿಷಿಯನ್ ಆಗಿದ್ದಂತಹ 27 ವರ್ಷದ ಸುನಿಲ್ ನಿನ್ನೆ ಸ್ಥಳದಲ್ಲೇ ಮೃತಪಟ್ಟಿದ್ದ. 4ನೇ ಮಹಡಿಯಲ್ಲಿ ಸುನಿಲ್ ನೇತಾಡ್ತಾ ಇದ್ದ. ಸುನಿಲ್ ನನ್ನ ಸೇವ್ ಮಾಡಬೇಕು ಅಂತೇಳಿ ಚಂದ್ರು ಮುಂದಾಗಿರ್ತಾನೆ. ಆತ ಕೂಡ ಬಿದ್ದಿದ್ದ. ಹೀಗಾಗಿ ಗಂಭೀರವಾಗಿ ಗಾಯಗೊಂಡಂತ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಕೂಡ ಸಾವನ್ನಪ್ಪಿದ್ದಾನೆ. ಚಂದ್ರು, 27 ವರ್ಷದ ಚಂದ್ರು. ನಿನ್ನೆ ನಡೆದಂತ ಘಟನೆ ಡಿಆರ್ಸಿ ಮಾಲ್ ಏನಿದೆ ಮೈಸೂರಲ್ಲಿರುವಂತಹ ಡಿಆರ್ಸಿ ಮಾಲ್. ಸುರೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುರೇಶ್, ನಿನ್ನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಗಾಯಗೊಂಡಿದ್ದಂತ ಚಂದ್ರು ಕೂಡ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ? ಪ್ರಭು, ನಿನ್ನೆ ಮೈಸೂರಿನ ಜಯಲಕ್ಷ್ಮೀಪುರಂನ ಡಿಆರ್ಸಿ ಮಾಲ್ ನಲ್ಲಿ ಆ ಡಿಆರ್ಸಿ ಮಾಲ್ ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಇಳಿಬಿಟ್ಟಲಾಗಿದ್ದಂತಹ ಒಂದಷ್ಟು ಫ್ಲೆಕ್ಸ್ ಗಳನ್ನ ತೆರವು ಮಾಡೋದಕ್ಕೆ ಸುನೀಲ್ ಎಂಬಾತ ಅಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ಆತ ಹೋಗಿದ್ದ. ಆತನಿಗೆ 27 ವರ್ಷ, ಹುಣಸೂರು ಮೂಲದ ವ್ಯಕ್ತಿ. ಮೇಲ್ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮೇಲ್ಭಾಗದಲ್ಲಿ ರಟ್ಟನ್ನ ಹಾಕಿ ಅಲ್ಲಿ ಮೇಲ್ಭಾಗವನ್ನ ಕವರಿಂಗ್ ಮಾಡಲಾಗಿದೆ. ಅದನ್ನ ಈತ ಫ್ಲೋರ್ ಅಂತ ಹೇಳ್ಕೊಂಡು, ಟೈಲ್ಸ್ ಅಂತ ಹೇಳ್ಕೊಂಡು ಅಲ್ಲಿ ಕಾಲನ್ನ ಹಾಕಿದ್ದಾನೆ ಅನ್ನೋ ಒಂದು ಮಾಹಿತಿ ಆಗಿದೆ. ಅದಾದ ಬಳಿಕ ಅದು ಏಕಾಏಕಿ ಏನು ಪೇಪರ್ನ ರಟ್ಟು ಓಪನ್ ಆಗಿ ಕೆಳಗೆ ಜಾರಿ ಬೀಳುವಂತ ಸಂದರ್ಭದಲ್ಲಿ ಏನು ಒಂದು ಕಂಬಿಯ ಸಹಾಯದಿಂದ ಆತ ಸುನಿಲ್ ನೇತಾಡ್ತಾ ಇದ್ದ. ಇದೇ ಸಂದರ್ಭದಲ್ಲಿ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಂತಹ ಚಂದ್ರು ಕೂಡ ಆ ನೇತಾಡುವಂತಹ ವ್ಯಕ್ತಿಯನ್ನ ಪಾರು ಮಾಡೋದಕ್ಕೆ ಆತ ಕೂಡ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಇಬ್ಬರು ಕೂಡ ಜಾರಿ ಕೆಳಭಾಗಕ್ಕೆ ಬಿದ್ದಿದ್ದಾರೆ. ಬಿದ್ದ ಸಂದರ್ಭದಲ್ಲಿ ಸುನಿಲ್ ಏನಿದ್ದಾನೆ, 27 ವರ್ಷದ ಸುನಿಲ್ ಸ್ಥಳದಲ್ಲಿಯೇ ಅಧಿಕ ರಕ್ತಸ್ರಾವದಿಂದ ತಲೆಯ ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯಗಳಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಆ ಸಹಾಯಕ್ಕೆ ಹೋಗಿದಂತಹ ಮೈಸೂರಿನ ಕುಂಬಾರಕೊಪ್ಪನ ನಿವಾಸಿ ಹೋಗಿದ್ದಂತ ಚಂದ್ರು ಕೂಡ ಗಂಭೀರವಾಗಿ ಗಾಯಗೊಂಡು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದ. ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಚಂದ್ರು ಇದೀಗ ಸಾವನ್ನಪ್ಪಿದ್ದಾನೆ. ಘಟನೆಗೆ ಸಂಬಂಧಪಟ್ಟಂತೆ ಜಯಲಕ್ಷ್ಮೀಪುರಂ ಠಾಣಾ ಪೊಲೀಸರು ನಿನ್ನೆ FIR ಅನ್ನ ದಾಖಲು ಮಾಡಿಕೊಂಡು ಈಗಾಗಲೇ ಡಿಆರ್ಸಿ ಮಾಲ್ನ ವ್ಯವಸ್ಥಾಪಕರು, ಸೂಪರ್ವೈಸರ್ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ರು. ಈಗ ಮತ್ತೊಂದು ಸಾವಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಮತ್ತಷ್ಟು ಬಿಗಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿನ ಮಾಲ್ನ ಮೇಲ್ವಿಚಾರಕರ ಬೇಜವಾಬ್ದಾರಿತನದಿಂದಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಜಯಲಕ್ಷ್ಮೀಪುರಂ ಠಾಣಾ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿ ಆಯ್ತು, ಸೇಫ್ಟಿ ಮೆಜರ್ಸ್ ಇಲ್ಲದೇನೆ ಯಾಕೆ ಆ ಕಾರ್ಮಿಕರನ್ನ ಮೇಲ್ಭಾಗಕ್ಕೆ ಹತ್ತಿದ್ರು, ಜೊತೆಗೆ ಅಲ್ಲಿ ಮೇಲ್ಭಾಗದಲ್ಲಿ ಯಾವ ರೀತಿ ಏನು ನಿರ್ಮಾಣವನ್ನ ಮಾಡಲಾಗಿದೆ ಅನ್ನೋದನ್ನ ಒಂದು ಗೈಡೆನ್ಸ್ ಅನ್ನು ಕೂಡ ಕೊಡದೆ ಅವರನ್ನ ಅಲ್ಲಿ ಬಳಸ್ಕೊಂಡಿದ್ದೆ ಹೇಗೆ, ಈ ಎಲ್ಲಾ ಆಯಾಮಗಳಿಂದ ತನಿಖೆಯನ್ನ ಮಾಡ್ತಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಸುರೇಶ್.